ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀವು ಈ ಖಾತಾ ಪಡೆಯೋದನ್ನ ಹೇಗೆ ಅಂದರೆ ಈ ಖಾತಾ ಪಡೆಯೋಕೆ ನೀವೇನು ಕಷ್ಟಪಡಬೇಕೇ ಆಗಿಲ್ಲ ವೀಕ್ಷಕರೇ. ನೀವೇನು ತುಂಬ ಆತುರವಾಗಿ ಏನು ಈ ಖಾತಾ ಮಾಡಿಸ್ಕೋಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಏನಕ್ಕೆ ಅಂದರೆ ಈ ಪ್ರೋಸೆಸ್ಸು ಇನ್ನೂ ತುಂಬ ಸ್ಪ್ರೆಡ್ ಆಗ್ತಾ ಇದೆ ಮತ್ತು ಇದು ತುಂಬ ಸೆಂಟರ್ಸ್ಗಳು ಓಪನ್ ಆಗ್ತಾ ಇರೋದ್ರಿಂದ ನೀವು ಮುಂದೆ ಎಲ್ಲ ನಿಮ್ಮ ಕ್ಲಾರಿಫಿಕೇಷನ್, ನಿಮ್ಮ ಡೌಟ್ಸ್ಗಳಾಗಲಿ, ನಿಮ್ಮ ಕ್ವಶನ್ಗಳಾಗಲಿ ಎಲ್ಲದನ್ನೂ ನೀವು ಕ್ಲಾರಿಫಿಕೇಷನ್ ಮಾಡಿಸ್ಕೊಂಡು ಕೂಡ ನೀವು ಸಬ್ಮಿಟ್ ಮಾಡ್ಕೊಬೋದು ವಿತ್ ಅಕ್ಯುರೇಟ್ ಡಾಕ್ಯುಮೆಂಟ್ಸು. ನೀವು ಹರಿಬರಿ ಎಲ್ಲ ಡಾಕ್ಯುಮೆಂಟ್ಸ್ ಇಲ್ದೇ ಹೋಗಿ ದುಡ್ಡು ಕೊಟ್ಟು ಇವರಿಗೆಲ್ಲ ದುಡ್ಡು ಕೊಟ್ಟು ಮಾಡಿಸ್ಕೊಳಕ್ಕೆ ಹೋಗಬೇಡಿ ವೀಕ್ಷಕರೇ. ಅವೆಲ್ಲ ಒಂದಾನೊಂದು ಕಾಲದಲ್ಲಿ ಹೊಡ್ತಾ ಬೀಳ್ತವೆ. ಹಾಗಾಗಿ ಪ್ರತಿಯೊಂದು ನೀವು ಅಕ್ಯುರೇಟಾಗಿ ಎಲ್ಲ ನಿಮ್ಮ ಟ್ಯಾಕ್ಸ್ ಪೇಯ್ಡ್ ಆಗಲಿ ಅಥವಾ ಸೇಲ್ ಡೀಡ್ ಆಗಲಿ ಅಥವಾ ನಿಮ್ಮ ಈ ಖಾತಾ ಆಗಲಿ, ಎ ಖಾತಾ ಆಗಲಿ, ಬಿ ಖಾತಾ, ಯಾವುದೇ ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟು ಎಲ್ಲ ಹಿಡ್ಕೊಂಡು ವೀಕ್ಷಕರೇ ನೀವು ಪ್ರತಿಯೊಂದನ್ನು ನೀವು ಡಿಜಿಟಲ್ ಆಗಿ ಅಂದರೆ ಅಪ್ಲೋಡ್ ಮಾಡಿಕೊಂಡು ಈ ಖಾತಾ ಪಡಿಬೋದು. ಈಗ ಯಾರ್ಯಾರು ಪಡೆದಿದ್ದೀರೋ ಅವರು ಓಕೆ, ಆಲ್ಮೋಸ್ಟ್ $1,00,000+ ಎಲ್ಲ ಪಡೆದಿದ್ದಾರೆ. ಬಟ್ BBMP ಇದ್ರ ಪ್ರಕಾರ ಇನ್ನೂ 15 lakh ಪ್ಲಸ್ಸು ಪೆಂಡಿಂಗ್ ಇದ್ದಾವೆ ಅಥವಾ ತುಂಬ ಜನ ಮಾಡಿಸಿಲ್ಲ. ಅದರಿಂದ ಅದಕ್ಕೋಸ್ಕರ ಅವರು ಅಷ್ಟು ಜನ ಇನ್ನೂ ಪೆಂಡಿಂಗ್ ಇರೋದ್ರಿಂದ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ 300+ ಅವರಿಗೆ ಲೋಕಲ್ ಸೆಂಟರ್ಸು, ಗೌರ್ಮೆಂಟ್ ಅಪ್ರೂವ್ಡ್ ಬೈ ಲೋಕಲ್ ಸೆಂಟರ್ಸು ಅವು ಇನ್ನೇನು ಓಪನ್ ಆಗ್ತವೆ ವೀಕ್ಷಕರೇ, ಅವರೆಲ್ಲ ಫಿಲ್ಟ್ರ್ ಮಾಡಿ ಅದರಲ್ಲಿ ಎಷ್ಟು ಲೊಕೇಶನ್ಗಳನ್ನು ಅಪ್ಡೇಟ್ ಮಾಡ್ತಾರೆ ಅಂದರೆ ತುಂಬ ಲೋಕಲ್ ಸೆಂಟರ್ಸ್ಗಳನ್ನ ಇನ್ಸೈಡ್ ದ ಬೆಂಗಳೂರು ಅಲೋ ಮಾಡ್ತಾರೆ ವೀಕ್ಷಕರೇ. ನಿಮ್ಮ ವಿದ್ಯಾರಣ್ಯಪುರ ಆಗಲಿ, ನಿಮ್ಮ ಯಲಹಂಕ ಆಗಲಿ, ನಿಮ್ಮ ಬೆಂಗಳೂರು ಸೌತ್, ಬೆಂಗಳೂರಿನ ಎಲ್ಲ ತಲೂ ಸ್ಪ್ರೆಡ್ ಆಗಿರುತ್ತೆ ವೀಕ್ಷಕರೇ. ನಿಮ್ಮ ಮನೆ ಹತ್ತಿರನೇ 1-2-3 ಕಿಲೋಮೀಟರ್ ದೂರದಲ್ಲಿ ಹೋಗಿ ನೀವು ಈಸಿಲಿ ಎಲ್ಲ ಕುತ್ಕೊಂಡು ಒಂದು 30 ಮಿನಿಟ್ಸಲ್ಲಿ ಆಗೋ ಕೆಲಸ ವೀಕ್ಷಕರೇ. ಅಲ್ಲಿ ಹೋಗಿ ಪ್ರತಿಯೊಂದು ಡಾಕ್ಯುಮೆಂಟ್ ಅವರಿಗೆ ಕೊಟ್ಟರೆ ಎಲ್ಲ ಅವರೇ ಅಪ್ಲೋಡ್ ಮಾಡಿ KYC ಮಾಡಿ ಫೋಟೋಗ್ರಫಿ ತಗೊಂಡು ನಿಮ್ಮದು ಅಕ್ನಾಲಜ್ಮೆಂಟ್ ನಂಬರ್ ನಿಮಗೆ ಕೊಡ್ತಾರೆ ವೀಕ್ಷಕರೇ. 30 ಮಿನಿಟ್ಸ್ ಕೆಲಸ ನೀವು ನಿಮ್ಮ ಮನೆಯಲ್ಲೂ ಕೂಡ ಮಾಡ್ಬೋದು. ತುಂಬ ಜನ ನಾನು ಆಲ್ರೆಡಿ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಆದರೂ ಕೂಡ ಏನಾದ್ರು ಡೌಟ್ಸ್ ಇರ್ತವೆ ನಿಮಗೆ, ಏನಾದ್ರು ಡಾಕ್ಯುಮೆಂಟ್ಸ್ ಪ್ರತಿಯೊಂದು ನಿಮಗೆ ಇಶ್ಯೂಸ್ ಬರ್ತವೆ ಅಂದರೆ ಆ ಸೆಂಟರ್ಸ್ಗೆ ಹೋಗಿ ನೀವು ಮಾಡ್ಬೋದು. ನೋ ಎಕ್ಸ್ಟ್ರಾ ಚಾರ್ಜಸ್ಸು. BBMP ಎಷ್ಟು ನಿಮಗೆ ಪರ್ ಪರ್ಸನ್ಗೆ 45 ರೂಪೀಸ್ ಮಾಡಿತ್ತು ಅಷ್ಟೇ 45 ರೂಪೀಸಲ್ಲಿ ನಿಮಗೆ ಅಕ್ನಾಲಜ್ಮೆಂಟ್ ಸಿಗುತ್ತೆ. ಬಟ್ ಫೈನಲ್ ಖಾತೆ ಸಿಗೋ ಹೊತ್ತಿಗೆ ನಿಮಗೆ ಫೈನಲ್ ಖಾತೆನ ನೀವು 145 ರೂಪೀಸ್ ಇದು ಮಾಡಿ 125 ರೂಪೀಸ್ ಪೇ ಮಾಡಿಬಿಟ್ಟು ನೀವು ಇದು ಮಾಡಿ ತಗೋಬೇಕು ವೀಕ್ಷಕರೇ ಫೈನಲ್ ಖಾತಾನ. ಅದು BBMP ಚಾರ್ಜಸ್ ಆ್ಯಸ್ ಆಫ್ ನಾವು. ಈಗ ನೀವು ಯಾವುದೇ ಸೆಂಟರ್ ಲೋಕಲ್ ಸೆಂಟರ್ಸಿಗೆ ಹೋದ್ರೂ ಗೌರ್ಮೆಂಟ್ ಅಪ್ರೂವ್ಡು ಅದರಲ್ಲಿ ನಿಮಗೆ 45 ರೂಪೀಸ್ ತಗೊಂಡೇ ಅವರು ನಿಮಗೆ ಖಾತಾನ ಕೊಡೋದು ವೀಕ್ಷಕರೇ. ಆಲ್ಮೋಸ್ಟ್ ಅವರ ಇನ್ಫಾರ್ಮೇಷನ್ ಪ್ರಕಾರ 300+ ಎಲ್ಲ ಅಪ್ಲಿಕೇಶನ್ ಹಾಕಿದಾರಂತೆ ಅಂದರೆ ಲೋಕಲ್ ಸೆಂಟರ್ನ ಮಾಡೋಕ್ಕೆ. ಅವರು ಎಲ್ಲದನ್ನೂ ಅದ್ರ ಫಿಲ್ಟರ್ ಔಟ್ ಮಾಡಿ ಆಲ್ಮೋಸ್ಟ್ ಒಂದು 250 ಅಂತೂ ಮತ್ತೆ ಲೋಕಲ್ ಸೆಂಟರ್ನ ಸ್ಟಾರ್ಟ್ ಮಾಡ್ತಾರೆ ವೀಕ್ಷಕರೇ. ಅದು ಗೌರ್ಮೆಂಟ್ ಅಪ್ರೂವ್ಡ್ ಲೋಕಲ್ ಸೆಂಟರ್. ಅಂದರೆ ತುಂಬ ಜನಕ್ಕೆ ಯಾರು ಕಂಪ್ಯೂಟರ್ ನಾಲೆಜ್ ಇರುತ್ತೋ, ಯಾರ್ಯಾರು ಈ ಥರ ಎಲ್ಲ ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಿ ಎಲ್ಲ ಅಪ್ಲೋಡ್ ಮಾಡ್ತಾರೆ ಅಂಥವರಿಗೆಲ್ಲ ಅಪ್ರೂವಲ್ ಕೊಡ್ತಾರೆ. ಅವರು ಆ ಪರ್ಟಿಕ್ಯುಲರ್ ಲೊಕೇಶನ್ ಆಗಲಿ ಅವ್ರ ಸೆಂಟರ್ ಲೊಕೇಶನ್ ಎಲ್ಲ ಶೇರ್ ಮಾಡಿಬಿಟ್ಟು ಅವರು ನಿಮಗೆ ಸ್ಪ್ರೆಡ್ ಮಾಡ್ತಾರೆ ವೀಕ್ಷಕರೇ. ಇದೇ ಸೇಮ್ ಅಫಿಷಿಯಲ್ BBMP ವೆಬ್ಸೈಟ್ಗಳಲ್ಲಿ ಹಾಕ್ತಾರೆ ನಿಮಗೆ, ಅಥವಾ ನ್ಯೂಸು ಬರುತ್ತೆ ಯಾವ ಸೆಂಟ್ರಲ್ಲಿ ಅವೈಲೇಬಲ್ ಅಂತ. ಹರಿ ಏನೂ ಇಲ್ಲ. ಹಾಗಾಗಿ ಈ ಖಾತಾ ಮಾಡ್ಸೋಕ್ಕೆ ನಿಮಗೆ ನೆಕ್ಸ್ಟ್ 1 year 2 yearsಲ್ಲಿ ನಿಮಗೆ ಈಸಿಲಿ ನೀವು ನಿಮ್ಮ ಪ್ರಾಪರ್ಟಿನ ಈ ಖಾತಾನ ಮಾಡಿಸ್ಕೊಬೋದು ವೀಕ್ಷಕರೇ. ಹರಿಬರಿ ಎಲ್ಲ ಹೋಗೋಕ್ಕೆ ಹೋಗಬೇಡಿ. 45 ರೂಪೀಸ್ ಅಲ್ಲೂ 45 ರೂಪೀಸೇ, ಏನು ಜಾಸ್ತಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ನೀವು ಆನ್ಲೈನಲ್ಲೆಲ್ಲ ಹರಿಬರಿ ಎಲ್ಲ ಮಾಡ್ಕೊಳೋದು ಬೇಡ. ನಾರ್ಮಲ್ ಪ್ರೊಸೆಸ್ಸು ನೀವು ಮಾಡ್ಕೊಳ್ಳಿ. ಆನ್ಲೈನ್ ಗೊತ್ತಿದ್ರೆ ಆನ್ಲೈನ್ ಗೋ ಹೆಡ್. ಇಲ್ಲ ಅಂದರೆ ಏನೋ ಡೌಟ್ಸ್ ಇತ್ತು, ಏನಾದ್ರು ಇದು ತುಂಬ ಜನ ಡೌಟ್ಸ್ ಎಲ್ಲ ಕೇಳ್ತಾ ಇರ್ತಾರೆ, ಎಲ್ಲ ಕಮೆಂಟ್ಸ್ ಹಾಕ್ಬಿಡು ತುಂಬ ಜನಕ್ಕೆ. ಅವ್ರಿಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ನೀವು ಈಸಿಲಿ ನಿಮ್ಮ ಮನೆ ಹತ್ರನೇ ಸೆಂಟರ್ಸ್ ಎಲ್ಲ ಬರುತ್ತೆ, ಅಲ್ಲೇ ನೀವು ಕೇಳ್ಕೊಬೋದು. ಏನಕ್ಕೆ ಅಂದರೆ ತುಂಬ ಜನ ನಾನು ಈ ಖಾತೆ ಮಾಡಿಸ್ಕೋಬೇಕು, ಈ ಖಾತೆ ಮಾಡಿಸ್ಕೋಬೇಕು, ಮ್ಯಾಂಡೇಟ್ರಿ ಅಂತೆ ಹಾಗೆ ಹೀಗೆ ಅಂತೆಲ್ಲ ನೋಡ್ತಾರೆ. ಅದು ಮುಂದೆ ಆಗ್ಬೋದು. ಪ್ರತಿಯೊಬ್ಬನು ಡಿಜಿಟಲ್ ಕಾಪಿ ಇಟ್ಕೊಳೋದು ಬೆಸ್ಟ್ ಅಲ್ವಾ. ಎಲ್ಲೇ ಹೋದರೂ ಡಿಜಿಟಲ್ ಖಾತೆನ ತೋರಿಸ್ಬೋದು. ಅದಕ್ಕೋಸ್ಕರ ನೀವು ಪ್ರತಿಯೊಬ್ಬರೂ ಇದನ್ನು ಹರಿಬರಿ ಮಾಡಿಸ್ಕೊಳಕ್ಕಿಂತವ ಎಲ್ಲ ಸೆಂಟರ್ಸ್ ಓಪನ್ ಆದಮೇಲೆ ಆರಾಮಾಗಿ ಅವ್ರ ಹತ್ರ ಹೋಗ್ಬಿಟ್ಟು ಡಿಸ್ಕಸ್ ಮಾಡಿಕೊಂಡು ನೀವು ಮಾಡಿಸ್ಕೊಳೋದು ತುಂಬಾ ಒಳ್ಳೆಯದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ಅಂದರೆ 300 ಲೋಕಲ್ ಸೆಂಟರ್ಸು ಯಾವ ಏರಿಯಾದಲ್ಲಿ ಬರ್ತವೆ, ಎಲ್ಲಿ ಲೊಕೇಶನ್ ಎಲ್ಲದೂ ನಿಮಗೆ ಫರ್ದರ್ ವೀಡಿಯೋಸ್ ಎಲ್ಲನೂ ಶೇರ್ ಮಾಡ್ತಾ ಹೋಗ್ತೀನಿ ವೀಕ್ಷಕರೇ. ಈಗ 300+ ಇದನ್ನು ಅವರು ತಗೊಂಡಿದ್ದಾರಂತೆ. ಅಲ್ಲಿ ಈಗ ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಲ್ಲ ಸ್ಪ್ರೆಡ್ ಅಕ್ರಾಸ್ ಮಾಡಿ ಲೊಕೇಶನ್ನ ಶೇರ್ ಮಾಡ್ತಾರೆ ವೀಕ್ಷಕರೇ. ನಿಮಗೆ ಏನೇ ಕ್ವಶನ್ಸ್ ಇದ್ದರೂ ಲೋಕಲ್ ಸೆಂಟರ್ಸಿಗೆ ಹೋಗಿ ಅವ್ರ ಹತ್ರನೇ ಕೇಳಿಕೊಂಡು ಇದು ಮಾಡಿಕೊಂಡು ಎಲ್ಲ ಸಬ್ಮಿಟ್ ಮಾಡೋದು. ಅವ್ರು ಕ್ಲಿಯರ್ ಹೆಲ್ಪ್ ಮಾಡ್ತಾರೆ. ಅವ್ರಿಗೆ ಕ್ಲಿಯರ್ ಕಟ್ಟು ಎಲ್ಲ ಇಲ್ಲಿವರೆಗೂ ಅವರು ಏನೇನು ಮೇಳಗಳ ಎಲ್ಲ ನಡೆದಿರ್ತಾವಲ್ಲ, ಅಂದರೆ ಈ ಇದ್ರದ್ದು ಈ ಖಾತಾ ಮೇಳ ಅಂತೆಲ್ಲ ತುಂಬ ಎಲ್ಲ ಟೈಮೆಲ್ಲ ಮಾಡ್ತಾರೆ. ಅಲ್ಲೆಲ್ಲ ಇವರೆಲ್ಲ ಭಾಗವಹಿಸಿರ್ತಾರೆ. ಅವ್ರನ್ನೇ ಇವರೆಲ್ಲ ಇದು ಮಾಡಿರ್ತಾರೆ ಈಗ. ಹಾಗಾಗಿ ಅವರಿಗೆಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ಮತ್ತು ಇಲ್ಲಿ ತನಕ ನೀವು ಬೆಂಗಳೂರು 1 ಆಗಲಿ ಅಥವಾ ಜನಸೇವಕ
ಜನಸೇವಕ ಪ್ಲಾಟ್ಫಾರ್ಮ್ಗಳಲ್ಲೆಲ್ಲ ಹೋಗಿ ನೀವು ಈ ಖಾತೆನ ಮಾಡಿಸ್ತಿದ್ರಿ ಪ್ರತಿಯೊಬ್ಬರು. ಅದೇ ಸೇಮ್ ಟು ಸೇಮ್ ಅವ್ರನ್ನೇ ಈಗ ಎಕ್ಸ್ಟೆಂಡ್ ಮಾಡಿ ಲೋಕಲ್ ಪಾರ್ಟೀಸ್ನು ಕೂಡ ಪ್ರೈವೇಟ್ ಸೆಂಟರ್ಸ್ನು ಕೂಡ ತಗೊಂಡಿದ್ದಾರೆ, ರಿಕ್ರೂಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಇವು ನಿಮಗೆ ಹೋಗಿ ಮಾಡಿಸ್ಬೋದು. ಸೇಮ್ 45 ರುಪೀಸಲ್ಲಿ ನಿಮ್ಮ ಈ ಖಾತೆ ನಿಮಗೆ ಸಿಗುತ್ತೆ ವೀಕ್ಷಕರೇ. ಅದಾದ್ಮೇಲೆ ನಿಮಗೆ ಸೇಮ್ 45 ರುಪೀಸಲ್ಲಿ ನಿಮಗೆ ನಿಮ್ಮ ಈ ಖಾತೆದ ಅಕ್ನಾಲಜ್ಮೆಂಟ್ ಸಿಗುತ್ತೆ. ಅದಾದ್ಮೇಲೆ ಫೈನಲ್ ಕಾಪಿ ನಿಮಗೆ 48 ಅವರ್ಸಲ್ಲಿ ನಿಮಗೆ 48 ಅವರ್ಸ್ ಒಳಗೆ ನಿಮಗೆ ಈ ಖಾತೆ ಫೈನಲ್ ಖಾತೆನೂ ಸಿಗುತ್ತೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ನೀವು ಹೋಗೋಕ್ಕಿಂತ ಮುಂಚೆ, ಆ ಸೆಂಟರ್ಸ್ಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಫೋಟೋಗ್ರಫಿ ಆಗಲಿ, ಅಂದರೆ ಫೋಟೋ ಅವರೇ ತೊಗೊಳ್ತಾರೆ, ಮತ್ತು ನೀವು KYC ಕರೆಕ್ಟಾಗಿ ಲಿಂಕ್ ಆಗಿರಬೇಕು, ನಿಮ್ಮ ಮೊಬೈಲ್ ನಂಬರ್, ಫೋನ್ ನಂಬರ್ ಅದನ್ನು ನೋಡ್ಕೊಳ್ಳಿ. ಟ್ಯಾಕ್ಸ್ ಪೇ ಮಾಡಿರೋ ತಗೊಂಡೋಗಿ, ಖಾತೆ ಡಾಕ್ಯುಮೆಂಟ್ ತಗೊಂಡೋಗಿ, ಸೇಲ್ ಗಿಟ್ ತಗೊಂಡೋಗಿ, EC ತಗೊಂಡೋಗಿ ವೀಕ್ಷಕರೇ. ತಗೊಂಡೋಗಿಲ್ಲ ಅಂದರೆ ಅವರೇ ಹೆಲ್ಪ್ ಮಾಡ್ತಾರೆ. ಅಲ್ಲಿ ಎಲ್ಲ ಸೆಂಟರ್ಸ್ಗಳಲ್ಲೂ ECನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಅವರೇನೆ ನಿಮಗೆ ಅಪ್ರೂವ್ಡ್ ಎಲ್ಲ ಹೆಲ್ಪ್ ಮಾಡ್ತಾರೆ ವೀಕ್ಷಕರೇ. ಪ್ರತಿಯೊಬ್ಬರೂ ಎಲ್ಲ ನೋಡ್ಕೊಳ್ಳಿ. ಇಲ್ಲ EC ಹೇಗೆ ಮಾಡ್ಕೋಬೇಕು ಅನ್ನೋದಕ್ಕೂ ನಾನೊಂದು ವಿಡಿಯೋ ಮಾಡಿದ್ದೀನಿ. EC ಮಸ್ಟ್ ಆ್ಯಂಡ್ ಶುಡ್. ನಿಮ್ಮ ಲೋನ್ ಏನಾದ್ರು ಕ್ಲಿಯರ್ ಆಗಿದ್ರೆ ಬೇಗ ಅದನ್ನು ECನ ತೊಗೊಬೋದು. ಲೋನ್ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ. ಲೋನ್ ಇದ್ರೂ EC ತೊಗೊಂಡು ಯಾವುದು ಟ್ರಾನ್ಸಾಕ್ಷನ್ ಆಗಿರ್ಬಾರ್ದು. ನಿಮ್ಮ ಇದ್ರದ್ದು ಮಾತ್ರ ನಿಮ್ಮ ಪ್ರಾಪರ್ಟಿ ನಿಮ್ಮೊಬ್ಬರ ಮೇಲೆ ಟ್ರಾನ್ಸಾಕ್ಷನ್ ಆಗಿರಬೇಕು. ಅದು ಫುಲ್ ಎಂಡ್ ಟು ಎಂಡ್ ನಿಮಗೆ ECಲೇ ಗೊತ್ತಾಗೋದು. ಹಾಗಾಗಿ ಪ್ರತಿಯೊಬ್ಬರು ECನ ಕೂಡ ಡೌನ್ಲೋಡ್ ಮಾಡ್ಕೊಂಡು ತಗೊಂಡೋಗಿ ಈ ಸುವರ್ಣ ಅವಕಾಶನ ಪ್ರತಿಯೊಬ್ಬರು ಯೂಸ್ ಮಾಡ್ಕೊಬೇಕು. ಹರಿಬರಿ ಎಲ್ಲ ಹೋಗಿ ಮಾಡಿಸ್ಕೊಳಕ್ಕಿಂತ ಆರಾಮಾಗಿ ನೆಕ್ಸ್ಟ್ ಒನ್ ಇಯರಲ್ಲಿ ನೀವು ನಿಮ್ಮ ಈ ಪ್ರಾಪರ್ಟಿದು ಅಥವಾ ಹೌಸ್ದು ನೀವು ಈ ಖಾತೆನ ಮಾಡಿಸ್ಕೊಳ್ಳಿ ವೀಕ್ಷಕ. ಇನ್ನು ಬೆಂಗಳೂರಲ್ಲಿ ವ್ಯಾಪ್ತಿಲಿ ಬರೋ ಅಂತ ಪ್ರತಿಯೊಬ್ಬರಿಗೂ, ಬೆಂಗಳೂರಾಗಲಿ, ವಲಯ ಸುತ್ತಮುತ್ತ, ಮಾಗಡಿ ಅಥವಾ ಬೆಂಗಳೂರು ಗ್ರಾಮಾಂತರ ಎಲ್ಲ ವಲಯದಲ್ಲಿ ಬರೋರು ಪ್ರತಿಯೊಬ್ಬರು BBMP ಅಂಡರ್ ಬರೋರು ಎಲ್ಲರೂ ಇದನ್ನು ಮಾಡಿಸ್ಕೊಳ್ಳಿ ವೀಕ್ಷಕರೇ. ತುಂಬ ಬೆನಿಫಿಟ್ಸ್ ಇದ್ದಾವೆ ಇದರಿಂದ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಏನು ಇನ್ಫಾರ್ಮೇಷನ್ ಇದ್ರೂ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.